ಒಂದು ಟೀಮು, ಎರಡು ಟೀಮು, ಮೂರು ಟೀಮು ಡೆಲ್ಲಿಗೆ ಹೋಗಿತ್ತು. ನಾಟಿ ಕೋಳಿ, ಇಡ್ಲಿ ಎಲ್ಲ ನಡೆದಿದೆ, ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟು ಹೊಲಸಿರೋದು ಮೊದಲನೇ ಬಾರಿ. ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ. ಇಡ್ಲಿ, ನಾಟಿ ಕೋಳಿ, ಎಂಥದ್ದು ಫ್ರೈ ಕೋಳಿ, ನಾನು ಕುರ್ಬಾಗದ್ದು ಅದು ನೀವು ಕೇಳಿಲ್ಲ. ನಾವು ಈ ರೀತಿ ತಿನ್ನೋದ್ರ ಬಗ್ಗೆನೇ ಮೆನು ಟಿ ವಿಗಳಲ್ಲಿ. ಆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅನ್ನೋದು ಮೆನು ಬರ್ತಾ ಇದೆಯಲ್ಲ, ಇದು ನೀವು ಯಾವ್ದಾರು ಈ ಟಿ ವಿಗಳಲ್ಲಿ ಹಾಕಿದ್ರ, ಯಾವುದೇ ಟಿ ವಿನಲ್ಲಾಗಲಿ, ಯಾವ ಪತ್ರಿಕೆನಲ್ಲಾಗಲಿ, ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ನಡೆಸ್ತಾ ಇರೋಂಥ ಕಾಂಗ್ರೆಸ್ಸಿನ ಹೊಲಸ ರಾಜಕಾರಣ ಇದೆ. ಭಾರತೀಯ ಜನತಾ ಬಗ್ಗೆ ಹೇಳಬೇಕು ನಿಮ್ಮ ಆಸೆ, ಅಲ್ಲೂ ಏನು ಸರಿ ಇದೆ ಅಂತ ನಾನೇನು ಹೇಳಲ್ಲ. ನಾನು ಅವ್ರ ಮೆಜಾರಿಟಿ ಇದೆ, ಸರ್ಕಾರ ಬಿದ್ದೋಗಲಿ, ಹೊಸ ಚುನಾವಣೆ ಬರಲಿ, ನಾನು ಖಂಡಿತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವರೇ ಇರಲಿ, ಇವ್ರು ಯಾರಾಗ್ತಾರೋ ಮುಖ್ಯಮಂತ್ರಿ ಗೊತ್ತಿಲ್ಲ. ಹೋದ ವಾರದ ಮುಖ್ಯಮಂತ್ರಿ ಬಗ್ಗೆ ಯಾರೂ ಮಾತಾಡ್ಕೊಡುದು. ನಿನ್ನೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಏನು, ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಅಂಟಮಂದ್ರಾಗಿದ್ವಿ ನಾವು ಅಂತ ಹೇಳಿದ ನಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದ್ ಕಡೆ ಡಿ ಕೆ ಅಂತ ಕೂಗ್ತಾರೆ, ಇನ್ನೊಂದ್ ಕಡೆ ಸಿಟ್ಟು ಅಂತ ಕೂಗ್ತಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಅಭಿಮಾನಿಗಳು ಉತ್ತರ ಕೊಡ್ತಾರೆ, ನಾವೇನ್ ಮಾಡಕ್ಕಾಗತ್ತೆ ಕೂಗ್ತಾರೆ ಅಂತ. ನೀವೇನ್ ಹೇಳಿದ್ರಿ? ಯಾರು ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ. ಕ್ರಮ ತಗೊಳ್ಳಿ. ಎಲ್ಲರೂ ಅಧಿಕಾರಕ್ಕೋಸ್ಕರ ಪಡೆದಾಡ್ತಿದ್ದಾರೆ. ಶಾಸಕರು ಮಂತ್ರಿಗಳಾಗಿರೋರು ಉಪಮುಖ್ಯಮಂತ್ರಿ ಮುಂದೆ ಫುಲ್ ಟೈಮ್ ಆಗಬೇಕು. ಹೆಂಡತನ ಗೊತ್ತಿದೆ. ಸಿದ್ದರಾಮಯ್ಯನೂ ಬಂಡ, ಡಿ ಕೆ ಶಿವಕುಮಾರ್ ಬಂಡ, ಶಾಸಕರಿಗೆ 50. ನಾವೇನ್ ತಪ್ಪು ಮಾಡಿದ್ವಿ? ವಿರೋಧ ಪಕ್ಷಗಳು 25 ಕೋಟಿ ತಗೊಳ್ಳಿ, ₹1 ಬಿಡುಗಡೆ ಮಾಡಿಲ್ಲ, ಚಿಕ್ಕ ಬಿಡುಗಡೆ ಮಾಡಿಲ್ಲ. ನನಗೇನ್ರಿ, ಈಗ ನನಗೆ ಮೈ ತೊಳೆದ ದೇವ್ರು ನನಗೆ ಯಾರ್ದು ಮುಲಾಜಿಲ್ಲ. ಆ ಮುರಾಜಿಲ್ಲ ಅನ್ನೋ ಉದ್ದೇಶಕ್ಕೇನೆ ಒಂದು ಸಿದ್ಧಾಂತಕ್ಕೋಸ್ಕರ ಹೊರಗಡೆ ಬಂದಿರೋರು ನಾನು ಎಲ್ಲಾ ಕಡೆ ಕಾಂಗ್ರೆಸ್ ವಿಸರ್ಜನ ಆಗೋದು. ತೆಲಂಗಾಣ, ಕರ್ನಾಟಕ 2 ರಾಜ್ಯ ಉಂಟು. ಇವ್ರು ಹಿಂಗೆ ಬಡ್ದಾಡಿದ್ರೆ ಮಹಾತ್ಮ ಗಾಂಧಿ ಅವರ ಅಪೇಕ್ಷೆ ತಕ್ಕಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗಿ ವಿಸರ್ಜನೆ ಆಗತ್ತೆ. ಇನ್ನು ತೆಲಂಗಾಣ ಒಂದೇ ಉಳಿಯುತ್ತೆ. ಆ ಸ್ಥಿತಿ ತಂದ್ಕೋಬೇಡಿ. ಬಿಜೆಪಿ ಕೂಡ ಇವತ್ತು ಸರ್ವಾಧಿಕಾರಿ ರೂಪ ಒಂದೇ ಕುಟುಂಬದ ಕೈಯಲ್ಲಿದೆ. ಅದೇ ಗೊತ್ತಿಲ್ಲ ನಿಮಗೆ? ನನ್ನ ಬಾಯಲ್ಲಿ ಬರ್ಬೇಕು. ಕುಟುಂಬದ ಹಿಡಿತದಿಂದ ಹೊರಗೆ ಬರಬೇಕು. ಸಾಮೂಹಿಕ ನೇತೃತ್ವ ಇಲ್ಲ, ಸಾಮೂಹಿಕ ನೇತೃತ್ವ ಬರಬೇಕು. ಹಿಂದುತ್ವ ಕಡಿಮೆ ಆಗಿದೆ, ಹಿಂದುತ್ವದ ಪರವಾಗಿ ಹೋರಾಟ ಮಾಡಬೇಕು. ಈ ದಿಕ್ಕಿನಲ್ಲಿ ನಾವು ಹೊರಗಡೆ ಬಂದಿದ್ದೇವೆ. ಇದನ್ನ ಯಾರಿಗೆ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಕೇಳು. ಬಿಜೆಪಿ ಶಕ್ತಿ ಇದೆಯೋ ಅಲ್ಲ ನನಗೆ ಕೇಳು. ಪ್ರತಿಯೊಂದು ಕಣನು ಕೂಡ ಬಿಜೆಪಿನೇ. ನನ್ನ ಸಹಾಯ ತನಕ ಬಿಜೆಪಿನೇ. ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ನನಗೆ ಅನೇಕರು ಕರೆದ್ರು ಕಾಂಗ್ರೆಸ್ ಬರ್ರಿ ಅಂತ, ಸಮಾಜವಾದಿ ಪಾರ್ಟಿ ಬರ್ರಿ ಅಂತ ಕರೆದ್ರು. ನಾನು ಪ್ರಾಣ ಕೊಟ್ಟರು ಕೂಡ ಈ ಪಾರ್ಟಿನಲ್ಲೇ ಹೇಳ್ತೀನ. ಈ ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಇಲ್ಲೇ ಸರಿ ಆಗ್ಬೇಕು ಅಂತ ಈ ಸಿದ್ಧಾಂತ ಹೋರಾಟ ಮಾಡ್ತಿದ್ದೀನಿ. ಇದ್ರಲ್ಲಿ ಯಶಸ್ವಿ ಆಗ್ತೀನಿ ನಮ್ಮ ಬಗ್ಗೆ ನನಗೆ ಸರಿ. ಈ ಅಧಿಕಾರ ಒಂದು ನೋಡ್ರಿ, ಭರವಸೆ ಕೊಡೋದ್ರಲ್ಲಿ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ರಾಜಕೀಯ ಬಗ್ಗೆ ಒಂದು ಟೀಮ್ ದೆಹಲಿಗೆ ಹೋಗಿರ್ತಕ್ಕಂಥದ್ದು, ಒಂದು ಟೀಮು, ಎರಡು ಟೀಮು, ಮೂರು ಟೀಮು ಡೆಲ್ಲಿಗೆ ಹೋಗಿತ್ತು. ನಾಟಿ ಕೋಳಿ, ಇಡ್ಲಿ ಎಲ್ಲ ನಡೆದಿದೆ, ನಿಮಗೆ ಗೊತ್ತಿದೆ ಅಂಶವೇ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟು ಹೊಲಸಿರೋದು ಮೊದಲನೇ ಬಾರಿ. ಇಷ್ಟು ಹೊಲಸು ಎಂದೆಂದೂ ಕಂಡಿರ್ಲಿಲ್ಲ ನಾವು ನನ್ನ ರಾಜಕೀಯ ಜೀವನದಲ್ಲಿ. ಬಿಜೆಪಿ ಸರ್, ಎಲ್ಲ ರಾಜಕೀಯ ಪಕ್ಷ ಸೇರಲ್ಲ ಏನದು? ಅಲ್ಲ, ಅದೇ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇಷ್ಟು ಹೊಲಸು ರಾಜಕಾರಣ ಎಂದೆಂದೂ ನಾನು ನೋಡಿರ್ಲಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ. ಒಂದು ರೀತಿಯ ರಾಜಕೀಯದಲ್ಲಿ ಅಸಹ್ಯಪರ ರೀತಿಯಲ್ಲಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ. ಇಡ್ಲಿ, ನಾಟಿ ಕೋಳಿ, ಎಂಥದ್ದು ಫ್ರೈ ಕೋಳಿ, ನಾನು ಕುರ್ಬಾಗದ್ದು ಅದು ನೀವು ಕೇಳಿಲ್ಲ. ನಾವು ಈ ರೀತಿ ತಿನ್ನೋದ್ರ ಬಗ್ಗೆನೇ ಮೆನು ಟಿ ವಿಗಳಲ್ಲಿ. ಆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅನ್ನೋ ಮೆನು ಬರ್ತಾ ಇದೆಯಲ್ಲ, ಇದು ನೀವು ಯಾವ್ದಾರು ಈ ಟಿ ವಿಗಳಲ್ಲಿ ಹಾಕಿದ್ರ, ಯಾವುದೇ ಟಿ ವಿನಲ್ಲಾಗಲಿ, ಯಾವ ಪತ್ರಿಕೆನಲ್ಲಾಗಲಿ, ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ನಡೆಸ್ತಾ ಇರೋಂಥ ಕಾಂಗ್ರೆಸ್ಸಿನ ಹೊಲಸ ರಾಜಕಾರಣ ಇದೆ. ಭಾರತೀಯ ಜನತಾ ಬಗ್ಗೆ ಹೇಳಬೇಕು ನಿಮ್ಮ ಆಸೆ, ಅಲ್ಲೂ ಏನು ಸರಿ ಇದೆ ಅಂತ ನಾನೇನು ಹೇಳಲ್ಲ. ಇವರು ದೇಶಗಳಿಗೆ ಹೋಗ್ಯಾರೆ, ತಪ್ಪು ಸರಿ ಅನ್ನೋದು ಬೇರೆ. ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ ಇದೆಲ್ಲವೂ ಸರಿ ಆಗಲೇಬೇಕು. ರಾಜ್ಯದ ಜನ
ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಸಂತ ಉದ್ದೇಶ ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತ. ಆದರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲ. ಅದ್ರ ಬಗ್ಗೆ ಯೋಚನೆ ಇಲ್ಲ, ಹಣನೂ ಬಿಡುಗಡೆ ಆಗಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಟಬೇಕು ಅಂತಂದು ಆಶ್ರಯ ಯೋಜನೆ ಮುಖಾಂತರ ಸಾಕಷ್ಟು ಅರ್ಜಿಗಳು ತಗೊಂಡು ಅವರು 80,000 ರೂಪಾಯಿ ಹಣ ಕಟ್ಟಿ, ಜನರಲ್ ಆಗಿ SC ST 50,000 ರೂಪಾಯಿ ಹಣ ಕಟ್ಟಿ ಇವತ್ತಿನ ತನಕ ಮನೆಗಳು ಕೊಟ್ಟಿಲ್ಲ. 3 ವರ್ಷ ಆಯ್ತು. ಅವ್ರದ್ದು ಇನ್ನು 2 ವರ್ಷದ ಮುಂಚೆ ಅವ್ರು ಅರ್ಜಿ ತಗೊಂಡಿದ್ದು 80,000. ಆ ಕಡುಬಡವರು ಮನೆಯಲ್ಲಿರೋ ತಾಳಿನ ಮಾರಿ ಅಥವಾ ಅಡ ಇಟ್ಟು ದುಡ್ಡು ತಂದು ಕಟ್ಟಿದ್ದಾರೆ. ಸರ್ಕಾರಕ್ಕೆ ಎಷ್ಟು ಸೇರಿ ಹೇಳಿ ಹೋರಾಟಗಳು ಮಾಡಿದ್ರು ಕೂಡ ಆ ಬಡವರಿಗೆ ಮನೆ ಕೊಡೋದ್ರ ಬಗ್ಗೆನೂ ಗಮನ ಇಲ್ಲ. ತುಂಬಾ ನೊಂದು ಹೇಳ್ತಾರಂತ ಮಾತನೇನು ನಾನು ಇದನ್ನು. ಅದಕ್ಕೋಸ್ಕರ ಇವ್ರು ಎಷ್ಟು ಬೇಗ ಆಗುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮ್ದೇನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಆಗ್ತಾರೋ, DK ಶಿವಕುಮಾರ್ ಆಗ್ತಾರೋ, ಈಗ SCಗಳು ಆಗ್ಬೇಕು ಅಂತ ಯಾರು ಹೊರಟಿದ್ದಾರೆ. ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಂತ ವ್ಯಕ್ತಿಗಳು ಅಭಿವೃದ್ಧಿ ದಿಕ್ಕಲ್ಲಿ ನಾನು ಮಾಡ್ತೇನೆ ಅನ್ನಂತ ಒಂದು ರೀತಿಯ ವಿಶ್ವಾಸ ಬರೋ ರೀತಿಯಲ್ಲಿ ರಾಜ್ಯದಲ್ಲಿ ಜನಗಳಿಗೆ ಕಾಂಗ್ರೆಸ್ ಪಕ್ಷ ಹೇಳಬೇಕು. ನಾನು ಅವ್ರ ಮೆಜಾರಿಟಿ ಇದೆ, ಸರ್ಕಾರ ಬಿದ್ದೋಗ್ಲಿ, ಹೊಸ ಚುನಾವಣೆ ಬರಲಿ, ನಾನು ಖಂಡಿತ ಹೇಳಕ್ ಇಷ್ಟಪಡೋದಿಲ್ಲ. ಇವರೇ ಇರಲಿ, ಇವ್ರು ಯಾರಾಗ್ತಾರೋ ಮುಖ್ಯಮಂತ್ರಿ ಗೊತ್ತಿಲ್ಲ. ಹೋದ ವಾರ ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ರು, ಇನ್ನು 5 ವರ್ಷ ನಾನೇ, ಯಾವ ಕಾರಣಕ್ಕೂ ನನ್ನ ಕೆಡೋಕೆ ಯಾರ ಕೈಲೂ ಆಗೋದಿಲ್ಲ, ಇದನ್ನ ಹೇಳ್ಕೊತಾ ಬಂದರು. DK ಶಿವಕುಮಾರ್ ಏನು ಹೇಳಿದ್ರು, ಮುಖ್ಯಮಂತ್ರಿ ಬಗ್ಗೆ ಯಾರೂ ಮಾತಾಡ್ಕೊಡುದು. ನಿನ್ನೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಏನು, ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಅಂಟಮಂದ್ರಾಗಿದ್ದೀವಿ ನಾವು ಅಂತ ಹೇಳಿದ ನಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದ್ ಕಡೆ ಡಿ ಕೆ ಅಂತ ಕೂಗ್ತಾರೆ, ಇನ್ನೊಂದ್ ಕಡೆ ಸಿದ್ದು ಅಂತ ಕೂಗ್ತಾರೆ. ಅದಕ್ಕೆ DK ಶಿವಕುಮಾರ್ ಕೇಳ್ರಿ ಏನು ಉತ್ತರ ಕೊಡ್ತಾರೆ? ಅಭಿಮಾನಿಗಳು ಉತ್ತರ ಕೊಡ್ತಾರೆ, ನಾವೇನ್ ಮಾಡಕ್ಕಾಗತ್ತೆ ಕೂಗ್ತಾರೆ ಅಂತ. ನೀವೇನ್ ಹೇಳಿದ್ರಿ? ಯಾರು ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ. ಕ್ರಮ ತಗೊಳ್ಳಿ. ಈಗ ನಾವಂತೂ ಟಿವಿಲಿ ನೋಡಿದೀವಿ, ನೀವು ಟಿವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಇಷ್ಟು ಅಶಿಸ್ತು ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ, ಶಾಸಕ ಸ್ಥಾನದಲ್ಲೂ ಕೂಡ ಇರೋ ಎಲ್ಲರೂ ಮಂತ್ರಿಗಳಾಗಬೇಕು. ನಾನು ಯಾರ ಬಗ್ಗೆ ಖಂಡಿತ ವೈಯಕ್ತಿಕ ಟೀಕೆ ಮಾಡಲ್ಲ. ಎಲ್ಲರೂ ಅಧಿಕಾರಕ್ಕೋಸ್ಕರ ಬಡದಾಡ್ತಿದ್ದಾರೆ. ಶಾಸಕರು ಮಂತ್ರಿಗಳಾಗಿರೋರು ಉಪಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಮುಂದೆ ಫುಲ್ ಟೈಮ್ ಟರ್ನ್ ನಾನಾಗಬೇಕು ಅಂತ ಅಧಿಕಾರಕ್ಕೆ ಬಡದಾಡ್ತಿದ್ರಿಂದ ಒಂದು ಉದಾಹರಣೆ ಕೊಟ್ರಲ್ಲ, ಆ ಬಡವರು ತಾಳಿ ಮಾರಿ, ಮನೇಲಿ ಪಾತ್ರೆ ಪಡ್ಗ ಮಾರಿ, ಆಶ್ರಯ ಮನೆಗಳಕ್ಕೆ ದುಡ್ಡು ಕಟ್ಟಿದ್ರಲ್ಲ, ಅವ್ರ ಮನೆ ಕಥೆ ಏನು? ಇನ್ ಮಳೆ ಬಂದ್ರೆ ಬಿದ್ದೇ ಹೋಗುತ್ತೆ ಮನೆಗಳು. ಒಂದು ರಸ್ತೆಗಳು ಭಗವಂತ ಕಾಪಾಡಬೇಕು. ಇಡೀ ರಾಜ್ಯದಲ್ಲಿ ಯಾವ ರಸ್ತೆಗೂ ಕೂಡ ಒಂದು ಗುಂಡಿಗೆ ಕಲ್ಲಾಕಿಲ್ಲ, ಮಣ್ಣಾಕಿಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡಿದೀವಿ, ಇಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಭರವಸೆ ಘೋಷಣೆಗಳು. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ಈಗಲೂ ಕೂಡ ನೀವು ಯಾರು ಮುಖ್ಯಮಂತ್ರಿಗಳಾಗಿ, ನಾಳೆ ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಏನು ನೀವು ಆಶ್ವಾಸನೆ ಕೊಡ್ತೀರಿ? ವಿಧಾನಮಂಡಲ ಒಟ್ಟಾಗಿ ಸೇರಿ ಕಾಂಗ್ರೆಸ್ನವರು ವಿರೋಧ ಪಕ್ಷಕ್ಕೆ ಉತ್ತರ ಕೊಡ್ತಾರೆ, ನನಗೆ ಗೊತ್ತು, ಭಂಡತನ ಗೊತ್ತಿದೆ. ಸಿದ್ದರಾಮಯ್ಯನೂ ಭಂಡ, DK ಶಿವಕುಮಾರು ಭಂಡ. ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಡೋದು ಗೊತ್ತೇ, ಹೆಂಗೆ ಉತ್ತರ ಕೊಡಬೇಕು ಅಂತ. ಬರೀ ಉತ್ತರಕ್ಕೂ ಇರಬಾರ್ದು. ಯಾಕಂದ್ರೆ ಭರವಸೆ ಕೊಟ್ಕೊಂಡು ಎಲ್ಲಿ ತನಕ ಬಂದರು? ಅವ್ರ ಶಾಸಕರೇ ಕೂಗಾಡಿದ್ರು, ನಮ್ಮ ಕ್ಷೇತ್ರನ ಮುಖ ತೋರ್ಸಕ್ಕಾಗಲ್ಲ ಅಂತ. 50 ಕೋಟಿ ತಗೊಳ್ಳಿ, ಕಾಂಗ್ರೆಸ್ ಶಾಸಕರಿಗೆ 50. ನಾವೇನ್ ತಪ್ಪು ಮಾಡಿದ್ವಿ? ವಿರೋಧ ಪಕ್ಷಗಳು 25 ಕೋಟಿ ತಗೊಳ್ಳಿ, ₹1 ಬಿಡುಗಡೆ ಮಾಡಿಲ್ಲ, ಚಿಕ್ಕ ಬಿಡುಗಡೆ ಮಾಡಿಲ್ಲ. ಇದೊಂದು ಸರ್ಕಾರ ಅಂತ ಕರಿಬೇಕಾ? ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಬಂದೆ ಇಲ್ಲಿಂದ ಅಲ್ಲಿ ಬರ್ತೀನಿ, ಅದು ಕಾಯ್ತಾ ಇದಾರೆ ಅವರು, ನನಗೆ ಗೊತ್ತು. ಬಹಳ ಆಸಕ್ತಿ ಬಿಜೆಪಿ ಬಗ್ಗೆ ಟೀಕೆ ಮಾಡ್ಲಿ, ನೀವು ಇಷ್ಟಪಡ್ತಿದ್ದೀರಿ, ಇರ್ಲಿ. ವಿಪಕ್ಷದ ಪರ ವಿರುದ್ಧ ಅದನ್ನು ಹೇಳ್ತೀನಿ. ನಾನು ಹೇಳಲ್ಲ, ನನಗೇನ್ರಿ ಈಗ, ನನಗೆ ಮೈ ತೊಳೆದ ದೇವ್ರು ನಾನು, ನನ್ಗೆ ಯಾರ್ದು ಮುಲಾಜಿಲ್ಲ. ಆ ಮುರಾಜಿಲ್ಲ ಅನ್ನೋ ಉದ್ದೇಶಕ್ಕೇನೆ ಒಂದು ಸಿದ್ಧಾಂತಕ್ಕೋಸ್ಕರ ಹೊರಗಡೆ ಬಂದಿರೋದು ನಾನು ಅಧಿಕಾರ ಇರಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳಿಕೊಟ್ಟಿರೋದು ರಾಜ್ಯದ ಸರ್ಕಾರಕ್ಕೆ, ನಿಮ್ ಕೈಲಿ ಸರ್ಕಾರ ಇದೆ, ಆ ಇರೋ ಸರ್ಕಾರ ಕಳ್ಕೋಬೇಡಿ. ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳಿದ್ರು, ಎಲ್ಲಾ ಕಡೆ ಕಾಂಗ್ರೆಸ್ ವಿಸರ್ಜನಾ ಆಗೋದು. ತೆಲಂಗಾಣ, ಕರ್ನಾಟಕ 2 ರಾಜ್ಯಗಳು. ಇವ್ರು ಹಿಂಗೆ ಬಡ್ದಾಡಿದ್ರೆ
ಮಹಾತ್ಮ ಗಾಂಧಿಯವರ ಅಪೇಕ್ಷೆ ತಕ್ಕಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗಿ ವಿಸರ್ಜನೆ ಆಗುತ್ತೆ. ಇನ್ನು ತೆಲಂಗಾಣ ಒಂದೇ ಉಳಿಯುತ್ತೆ. ಆ ಸ್ಥಿತಿ ತಂದ್ಕೋಬೇಡಿ. ತಕ್ಷಣ ವಿಧಾನಮಂಡಲದಲ್ಲಿ ಏನೇನು ಬಡವರು ಕೆಲಸ ಮಾಡ್ತೀರಿ, ಗ್ಯಾರಂಟಿ ನೀವು ಮನೆ ಬರ ಘೋಷಣೆ ಮಾಡಿದ್ದು ನೀವು ಅದನ್ನ ಮಾಡಲೇಬೇಕು. ಅದರಿಂದ ಹಿಂದೆ ಹೋಗಕ್ಕೆ ಬರಲ್ಲ. ಹಿಂದೆ ಹೋದ್ರೆ ಜನ ಹೆಣ್ಮಕ್ಳು ಎಲ್ಲರೂ ಕೂಡ ನಿಮ್ಮನ್ನೇನು ಚೀತು ಅಂತಾರೆ. ಅದು ಹಿಂದೆ ಹೋಗಕ್ಕೆ ಬರಲ್ಲ. ಆದರೆ ಯಾವ ದುಡ್ಡಲ್ಲಿ ರಾಜ್ಯದಲ್ಲಿ ಮಾಡಿ ಈ ರೀತಿ ಗುಂಡಿಗಳು ಮುಚ್ಚಿ ರಸ್ತೆಗಳು ರಿಪೇರಿ ಮಾಡ್ತೀರಾ? ಯಾವ ದುಡ್ಡಲ್ಲಿ ಆಶ್ರಯ ಮನೆ ಮಾಡ್ತೀರಾ? ಕೇಂದ್ರ ಸರ್ಕಾರದ ದುಡ್ಡು ಬಂದಿದೆ, ಅದನ್ನು ಬೇರೆದಕ್ಕೆ ಬಳಸ್ಕೊಂಡಿದ್ದೀರಿ. ಆಶ್ರಯ ಮನೆಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದುಡ್ಡು ಕೂಡ ತಗೊಂಡಿದ್ದೀರಿ. ದೇವಾಲಯ ದುಡ್ಡು ತಗೊಂಡಾಗಿದೆ. ಮತ್ತೆ ಹೆಂಗೆ ಈ ಅಭಿವೃದ್ಧಿಗಾರ ಹೆಂಗೆ ಮಾಡ್ತೀರಿ? ಒರಟು ಉತ್ತರ ಭಂಡು ಉತ್ತರ ದಯವಿಟ್ಟು ಕೊಡಬೇಡಿ. ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಇಂಥ ದುಡ್ಡು ತರ್ತೇವೆ. ಇಡೀ ಕರ್ನಾಟಕ ರಾಜ್ಯವನ್ನು ಇನ್ನೂ 2 ವರ್ಷ 2.5 ವರ್ಷ ಇದೆ, ಖಂಡಿತ ಅಭಿವೃದ್ಧಿ ಮಾಡ್ತೇನೆ ಅನ್ನೋಂಥ ಆಶ್ವಾಸನೆ ಕೊಡಿ. ಇಲ್ಲ ಅಂದ್ರೆ ನಿಮ್ಮ ಸರ್ಕಾರ ಬಿದ್ದೋಗುತ್ತೆ. ಮಹಾತ್ಮ ಗಾಂಧಿ ಅವ್ರ ಕನಸು ನನಸಾಗುತ್ತೆ. ಒಂದ್ ಕಡೆ ಪಕ್ಷ ಆಗಬಾರ್ದು. ಏನೇನು ತಪ್ಪಾಗಿದೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸರ್ಕಾರದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಇಂತಿಂತ ತಪ್ಪು ಮಾಡ್ತಿದ್ದೀರಿ, ಆ ಬಡವರ ಬಗ್ಗೆ, ಆ ಹಿಂದುಳಿದವ್ರ ಬಗ್ಗೆ, ಆ ದಲಿತರ ಬಗ್ಗೆ, ಕಾಂಟ್ರಾಕ್ಟರ್ಗಳು ಎಷ್ಟು 1000 ಕೋಟಿ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ದುಡ್ಡು ಇಲ್ವಾ? ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ 60% ಕಮಿಷನ್ ತಿಂತಾ ಇದ್ದಾರೆ ಇವರು. ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಅದನ್ನ ವಿರೋಧ ಪಕ್ಷ ತುಂಬಾ ಸ್ಪಷ್ಟವಾಗಿ ಸರ್ಕಾರವನ್ನ ಗಂಟಿ ಹಿಡ್ಕೊಂಡು ಕೇಳಬೇಕು. ಯಾತಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತಿಲ್ಲ? ಯಾಕೆ ಕಾಂಟ್ರಾಕ್ಟರ್ ದುಡ್ಡು ಕೊಟ್ರೆ ಉಳಿದ ಕೆಲಸ ಮಾಡ್ತಾರೆ? ಯಾಕೆ ಬಡವರಿಗೆ ಆಶ್ರಯ ಮನೆಗಳು ಮಾಡ್ಕೊಡಕ್ಕಾಗ್ತಿಲ್ಲ? ಯಾಕೆ ರಸ್ತೆ ಗುಂಡಿ ತುಂಬಕ್ಕಾಗ್ತಿಲ್ಲ? ವಿರೋಧ ಪಕ್ಷವೂ ಕೂಡ ತಾನು ಯಶಸ್ವಿ ಆಗಿಲ್ಲ ಅನ್ನೋದು ತುಂಬಾ ನೊಂದು ಹೇಳ್ತಾ ಇದೆ. ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಆಕ್ಟಿವ್ ಆದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪರಿಸ್ಥಿತಿ ವಿಚಿತ್ರವಾಗಿದೆ. ಇದನ್ನ ಸರಿ ಮಾಡಬೇಕು ನನ್ನ ಪ್ರಾರ್ಥನೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ. ನಾನು ನನ್ನ ಶಕ್ತಿ ತಕ್ಕಂತೆ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಆಶ್ರಯ ಮನೆಗಳು ಬಡವರು ಯಾರಿದ್ದಾರೆ ಅವ್ರು ಅಷ್ಟು ಜನ ಕರ್ಕೊಂಡ್ಬಿಟ್ಟು 4 ಸರಿ ಮುತ್ತಿಗೆ ಹಾಕ್ಸಿದ್ದಾರೆ. ಈಗ ಕೊಡ್ತೀವಿ, ಈಗ ದುಡ್ಡು ಬಿಡುಗಡೆ ಮಾಡ್ತೀವಿ, ಈಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡ್ತಿಲ್ಲ. ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದೆಯೋ ಕಾರ್ಪೊರೇಟರ್ ಅವ್ರ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಗುಂಡಿ, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ವಿ. ಆ ರಸ್ತೆಗಳು ನೀವು ಕೆಲಸ ಮಾಡೋ ತನಕ ನಾವು ಬಿಡಲ್ಲ ಅಂತ ಈ ಕೆಲಸಗಳು ಶುರು ಆಗ್ತಾ ಇದೆ. ಇಡೀ ಸ್ಟೇಟ್ ಮಾಡೋ ಶಕ್ತಿ ನನಗಿಲ್ಲ. ಶಿವಮೊಗ್ಗದಲ್ಲಿ ಏನಿರ್ಬೋದು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಬಿಡೋದು ಪ್ರಶ್ನೆ ಬೇರೆ. ಯಾವ ವಿಚಾರಕ್ಕೋಸ್ಕರ ನಾವು ಹೊರಗಡೆ ಬಂದ್ವಿ? ಬಿಜೆಪಿ ಕೂಡ ಇವತ್ತು ಸರ್ವಾಧಿಕಾರಿ ರೂಪ ಒಂದೇ ಕುಟುಂಬದ ಕೈಯಲ್ಲಿದೆ. ಅದೇ ಗೊತ್ತಿಲ್ಲ ನಿಮಗೆ? ನನ್ನ ಬಾಯಲ್ಲೇ ಬರ್ಬೇಕು. ಕುಟುಂಬದ ಹಿಡಿತದಿಂದ ಹೊರಗೆ ಬರಬೇಕು. ಸಾಮೂಹಿಕ ನೇತೃತ್ವ ಇಲ್ಲ. ಸಾಮೂಹಿಕ ನೇತೃತ್ವ ಬರಬೇಕು. ಹಿಂದುತ್ವ ಕಡಿಮೆ ಆಗಿದೆ. ಹಿಂದುತ್ವದ ಪರವಾಗಿ ಹೋರಾಟ ಮಾಡಬೇಕು. ಈ ದಿಕ್ಕಿನಲ್ಲಿ ನಾವು ಹೊರಗಡೆ ಬಂದಿದ್ದೇವೆ. ಇದನ್ನ ನಮಗೆ ಭರವಸೆ ಸಿಕ್ಕರೆ ಆ ನಂತರ ಭಾರತೀಯ ಜನತಾ ಪಾರ್ಟಿ ಹೋಗೋ ದಿಕ್ಕಿನಲ್ಲಿ ನಾನಂತೂ ಯೋಚನೆ ಮಾಡ್ತೀನಿ. ಬಗ್ಗೆ ನನಗೆ ಗೊತ್ತಿಲ್ಲ. ಯಾವ ತರ ಸರ್ ವರಿಷ್ಠರು ಕೂಡ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅವರು ವಿಚಾರ ಮಾಡಿಲ್ಲ ಅಂತೀರಿ ಸರ್? ಒಂದೇ ಕುಟುಂಬದಲ್ಲಿ ಕೊಡೋದ್ರಿಂದ ಗೊತ್ತಿದ್ದಿದ್ರೆ ನಾನು ಹಿಂದುತ್ವ ಕಡಿಮೆ ಇದೆ ಪಕ್ಷ ಗಮನಿಸ್ತಾ ಇಲ್ಲ. ಬಿಜೆಪಿ ಅಷ್ಟು ಶಕ್ತಿ ಆಲ್ಟರ್ನೇಟಿವ್ ಯಾರಿಗೆ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಕೇಳು. ಬಿಜೆಪಿ ಶಕ್ತಿ ಇದೆಯೋ ಅಲ್ಲ ನನಗೆ ಕೇಳು. ಹೊರಗೆ ಕಳಿಸ್ತಾರಲ್ಲ ಸರ್, ಅದಕ್ಕೆ ಕೇಳಿದ್ರೆ ಹೊರಗೆ ಕಳಿಸಿಬಿಟ್ರಲ್ರಿ ಅಂತ. ಹೊರಗೆ ಕಳಿಸಿದ್ದಾರೆ. ಇದು ತಾತ್ಕಾಲಿಕ. ನನ್ನ ವಿಚಾರ, ನನ್ನ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಹೊರಗೆ ಹೋಗಲ್ಲ. ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮನಸ್ಸಿನ ಭಾವನೆಗೆ ನಾನು ಸ್ಪಂದಿಸಿ ಹೋರಾಟ ಮಾಡಿದ್ದೇನೆ. ಅದಕ್ಕೆ ಹೊರಗಡೆ ಹಾಕಿದ್ದಾರೆ. ಆ ಕಾರ್ಯಕರ್ತರ ಮಾತಿನ ಸಿದ್ಧಾಂತಕ್ಕೆ ಖಂಡಿತ ಇವತ್ತಿಲ್ಲ ನಾಳೆ ಜಯ ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಪ್ರತಿಯೊಂದು ಕಣನು ಕೂಡ ಬಿಜೆಪಿನೇ. ನನ್ನ ಸಹಾಯ ತನಕ ಬಿಜೆಪಿನೇ. ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ನನಗೆ ಅನೇಕರು ಕರೆದ್ರು ಕಾಂಗ್ರೆಸ್ ಬರ್ರಿ ಅಂತ, ಸಮಾಜವಾದಿ ಪಾರ್ಟಿ ಬರ್ರಿ ಅಂತ ಕರೆದ್ರು. ನಾನು ಪ್ರಾಣ ಕೊಟ್ಟರು ಕೂಡ ಈ ಪಾರ್ಟಿನಲ್ಲೇ ಹೇಳ್ತೀನ. ಈ ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಇಲ್ಲೇ ಸರಿ ಆಗ್ಬೇಕು ಅಂತ ಎನ್ಸಿದ್ದ ಅಂತ ಹೋರಾಟ ಮಾಡ್ತಿದ್ದೀನಿ. ಇದ್ರಲ್ಲಿ ಯಶಸ್ವಿ ಆಗ್ತೀನಿ ನಂಬಿಕೆ ನನಗಿದೆ. ಈ ಅಧಿಕಾರ ಒಂದು ನೋಡ್ರಿ, ಭರವಸೆ ಕೊಡೋದ್ರಲ್ಲಿ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ಉದಾಹರಣೆಗೆ ಹಿಂದುಳಿದವರಿಗೆ, ದಲಿತರಿಗೆ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರಿಸ್ಥಿತಿ ಏನಾಯ್ತು? 163 ಕೋಟಿ ನೀರಿಗೆ ಹೋಯ್ತು. ಎಂತ ಪರಿಸ್ಥಿತಿ! ಮುಖ್ಯಮಂತ್ರಿ ಸ್ಥಾನ ಬೇಕಾದ್ರೆ ಬಿಡ್ತೀನಿ ನಾನು, ಇದನ್ನ ಜಾರಿ ತರ್ತೀನಿ. ಯಾಕೆ ಮಾಡಲಿಲ್ಲ? ಭರವಸೆ ಕೊಡೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ನಂಬರ್ 1. ಎರಡನೇ ತೊಂದರೆ ಈಗ 420 ಕೋಟಿ
ಅದ್ರ ಪರಿಸ್ಥಿತಿ ಏನು? ಎಲ್ರೂ ಮೂಗಿಗೂ ತುಪ್ಪ, ಹಿಂದುಳಿದವ್ರಿಗೂ ತುಪ್ಪ, ದಲಿತರಿಗೂ ತುಪ್ಪ, ಮುಸಲ್ಮಾನರಿಗೆ ಮಾತ್ರ ಜೇನುತುಪ್ಪ. ಇದು ಸಿದ್ದರಾಮಯ್ಯನವ್ರು ಮಾಡ್ತಿರೋಂಥ ಆಟ. ಇದು ಬಹಳ ದಿನ ನಡೆಯಲ್ಲ. ಮೊನ್ನೆ ತನಕ ಏನಿತ್ತು, ನಾನೇ ಮುಖ್ಯಮಂತ್ರಿ 5 ವರ್ಷ, ನಾನೇ ಮುಖ್ಯಮಂತ್ರಿ. ಈಗೇನು ಹೇಳ್ತಿದ್ದಾರೆ? ಹೈಕಮಾಂಡ್ ಏನು ಹೇಳಿದ್ರು ಅದು ಕೇಳ್ತೀವಿ. ಅದೇ ಕೇಳ್ತಿರ್ಲಿಲ್ಲ ಅವತ್ತು ನೀವು? ಹೈಕಮಾಂಡ್ ಲೆಕ್ಕಕ್ಕಿರ್ಲಿಲ್ಲ ಅವತ್ತು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ಸೋ ಬಿಜೆಪಿನೋ JDS, ಹೈಕಮಾಂಡ್ ಕೂಡ ಬಿಗಿ ಆಗ್ಬೇಕು. ಬಿಗಿ ಆಗಿ ಇವತ್ತು ಎಲ್ಲ ಕಡೆ ಬಿಹಾರ ಉದಾಹರಣೆ, ಚುನಾವಣೆ ಆಯ್ತು. ಎಷ್ಟು ಮಟ್ಟ ಹೈಕಮಾಂಡ್ ಬಿಗಿ ಆಗಿ ಅಷ್ಟೊಂದು ಸೀಟ್ ತಗೊಂಡ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ ನೆಗೆದು ಬಿದ್ದೋಗುತ್ತೆ ಯಾವುದೇ ಚುನಾವಣೆ. ಅದಕ್ಕೆ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಆಡಳಿತ ನಡೆಸಿದ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜನ ಅಭಿವೃದ್ಧಿ ಆಗ್ಬೇಕು ಅಂತ ಇಷ್ಟಪಡ್ತಾರೆ, ಜನ ಸಿದ್ಧಾಂತ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತೀನಿ ಅಭಿವೃದ್ಧಿ ಮಾಡಿ, ಬಿಜೆಪಿಯವರು ಹೇಳ್ತೀನಿ ಸಿದ್ಧಾಂತದೊಂದು. ತಾಕತ್ತಿನ ಮೇಲಿದೆ ಅದು. ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಲ್ಲ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಟ್ರೆ ನನಗೆ ಕೇಳ್ಬಿಟ್ರಪ್ಪ ಹೈಕಮಾಂಡ್ ಕೇಳಿ ಅಂತ. ಅಂದ್ರೆ ನಾನು ಕೇವಲ ಏನಂತ ಪದ ಬಳಸ್ಬೇಕು, ನಾಮಕಾವಸ್ಥೆ, ರಬ್ಬರ್ ಸ್ಟಾಂಪ್. ಅವರೇ ಒಪ್ಕೊಂಡಿದ್ದು, ನಾನಲ್ಲ. ನಾನೇನು ಅಷ್ಟು ದೊಡ್ಡ ಮನುಷ್ಯರಿಗೆ ಟೀಕೆ ಮಾಡಬೇಕು ಅಂತ ನನ್ನ ಆಸೆನೂ ಇಲ್ಲ. ಅವ್ರು ಒಪ್ಕೊಂಡ್ಬಿಟ್ರು ನಾನು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಕೇಳಿ ಅಂತ. ಹಂಗಾದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಹೈಕಮಾಂಡಾ? ಅದೇ ತಾನೇ ಡಿಕ್ಟೇಟರ್ಶಿಪ್. AICC ಅಧ್ಯಕ್ಷರೇ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಉಳಿಯುತ್ತೆ ಅಂದ್ರೆ ಮುಗಿತೀವಿ. ಕಾಂಗ್ರೆಸ್ ಪಾರ್ಟಿ ಸ್ಥಿತಿ ಇಡೀ ದೇಶದಲ್ಲಿ ಹಂಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಿರ್ನಾಮ ಆಗತ್ತೆ. ಸರ್, ಅದು ಒಂದು ನಾಟಕ. ದಲಿತ ನಾಯಕರು ಅನ್ನಂತ ಕಾಂಗ್ರೆಸ್ಗಳು ಇದಾರಲ್ಲ, ನನಗೆ ಗೊತ್ತಿಲ್ಲ. ಅದೊಂದು ನಾಟಕ ಯಾರು ಮಾಡಿಸ್ತಾರೆ ಅನ್ನೋದನ್ನ ನಾಟಕ ಆಡಮೇಲೆ ಗೊತ್ತಾಗುತ್ತೆ. ನನಗೆ ನೋಡೋ ತನಕ ಗೊತ್ತಾಗುತ್ತೆ. ಈಗ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಎರಡು ನೆನ್ನೆ ತನಕ ಸಿಎಂ ಸಿದ್ದರಾಮಯ್ಯ ಅಂತ ನಾಯಕರುಗಳು, ದಲಿತ ನಾಯಕರುಗಳು ಇದ್ದಕ್ಕಿದ್ದಂಗೆ ಈಗ ದಲಿತ CM ಅಂತ ಶುರು ಮಾಡಿದ್ರು. ಅವಾಗ ಕೇಳಲಿಲ್ಲ. ಅದಕ್ಕೆ ಹೇಳ್ತಿರೋದು, ಕಾಂಗ್ರೆಸ್ ನಲ್ಲಿ 2-3 ಗುಂಪುಗಳು ಆಗೋಗಿದೆ. ಗೊತ್ತಿಲ್ಲ ನನಗೆ, ಸುಮ್ನೆ ನಾನು ಯಾಕೆ ಸಿದ್ದರಾಮಯ್ಯನ ಬಗ್ಗೆ ಹೇಳಿ. ಮೇಲ್ನೋಟಕ್ಕೆ 2-3 ಗುಂಪು ಕಾಂಗ್ರೆಸ್ ಅಲ್ಲಿ ಇದೆ. ಮೇಲ್ನೋಟಕ್ಕೆ ಇದೆ. ಒಂದು DK ಗುಂಪು, ಸಿದ್ದರಾಮಯ್ಯನ ಗುಂಪು, ದಲಿತರ ಗುಂಪು. ಈ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯ ಜನಕ್ಕೆ ಟೋಪಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ 1 ಟೀಮು, 2 ಟೀಮು, 3 ಟೀಮು ಡೆಲ್ಲಿಗೆ ಹೋಗಿತ್ತು. ನಾಟಿ ಕೋಳಿ, ಇಡ್ಲಿ ಎಲ್ಲ ನಡೆದಿದೆ, ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟು ಹೊಲಸಿರೋದು ಮೊದಲನೇ ಬಾರಿ. ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ. ಇಡ್ಲಿ, ನಾಟಿ ಕೋಳಿ, ಎಂಥದ್ದು ಫ್ರೈ ಕೋಳಿ, ನಾನು ಕುರ್ಬಾಗದ್ದು ಅದು ಕೇಳಿಲ್ಲ ನಾವು. ಈ ರೀತಿ ತಿನ್ನೋದ್ರ ಬಗ್ಗೆನೇ ಮೆನು ಟಿವಿಗಳಲ್ಲಿ. ಆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅನ್ನೋ ಮೆನು ಬರ್ತಾ ಇದೆಯಲ್ಲ, ಇದು ನೀವು ಯಾವ್ದಾದ್ರು ಈ ಟಿವಿಗಳಲ್ಲಿ ಹಾಕಿದ್ರ, ಯಾವುದೇ ಟಿವಿನಲ್ಲಾಗಲಿ, ಯಾವ ಪತ್ರಿಕೆನಲ್ಲಾಗಲಿ, ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ನಡೆಸ್ತಾ ಇರೋಂಥ ಕಾಂಗ್ರೆಸ್ಸಿನ ಹೊಲಸ ರಾಜಕಾರಣ ಇದೆ. ಭಾರತೀಯ ಜನತಾ ಬಗ್ಗೆ ಹೇಳಬೇಕು ನಿಮ್ಮ ಆಸೆ, ಅಲ್ಲೂ ಏನು ಸರಿ ಇದೆ ಅಂತ ನಾನೇನು ಹೇಳಲ್ಲ. ನಾನು ಅವ್ರ ಮೆಜಾರಿಟಿ ಇದೆ, ಸರ್ಕಾರ ಬಿದ್ದೋಗ್ಲಿ, ಹೊಸ ಚುನಾವಣೆ ಬರಲಿ, ನಾನು ಖಂಡಿತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವರೇ ಇರಲಿ, ಇವ್ರು ಯಾರಾಗ್ತಾರೋ ಮುಖ್ಯಮಂತ್ರಿ ಗೊತ್ತಿಲ್ಲ. ಹೋದ ವಾರದ ಮುಖ್ಯಮಂತ್ರಿ ಬಗ್ಗೆ ಯಾರೂ ಮಾತಾಡ್ಕೊಡುದು. ನಿನ್ನೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಏನು, ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಅಂಟಮಂದ್ರಾಗಿದ್ವಿ ನಾವು ಅಂತ ಹೇಳಿದ ನಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದ್ ಕಡೆ ಡಿಕೆ ಅಂತ ಕೂಗ್ತಾರೆ, ಇನ್ನೊಂದ್ ಕಡೆ ಸಿದ್ದು ಅಂತ ಕೂಗ್ತಾರೆ. ಅದಕ್ಕೆ DK ಶಿವಕುಮಾರ್ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಅಭಿಮಾನಿಗಳು ಉತ್ತರ ಕೊಡ್ತಾರೆ, ನಾವೇನ್ ಮಾಡಕ್ಕಾಗತ್ತೆ ಕೂಗ್ತಾರೆ ಅಂತ. ನೀವೇನ್ ಹೇಳಿದ್ರಿ? ಯಾರು ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ. ಕ್ರಮ ತಗೊಳ್ಳಿ. ಈಗ ಎಲ್ಲರೂ ಅಧಿಕಾರಕ್ಕೋಸ್ಕರ ಬಡದಾಡ್ತಿದ್ದಾರೆ. ಶಾಸಕರು ಮಂತ್ರಿಗಳಾಗಿರೋರು ಉಪಮುಖ್ಯಮಂತ್ರಿ ಫುಲ್ ಟೈಮ್ ನಾನು ಆಗಬೇಕು. ಹೆಂಡತನ ಗೊತ್ತಿದೆ. ಸಿದ್ದರಾಮಯ್ಯನೂ ಬಣ್ಣ, DK ಶಿವಕುಮಾರ್ ಬಣ್ಣ, ಶಾಸಕರಿಗೆ 50. ನಾವೇನ್ ತಪ್ಪು ಮಾಡಿದ್ವಿ? ವಿರೋಧ ಪಕ್ಷಗಳು 25 ಕೋಟಿ ತಗೊಳ್ಳಿ, ₹1 ಬಿಡುಗಡೆ ಮಾಡಿಲ್ಲ. ಚಿಕ್ಕಾಗಿ ಬಿಡುಗಡೆ ಮಾಡಿಲ್ಲ. ನನಗೇನ್ರಿ, ಈಗ ನನಗೆ ಮೈ ತೊಳೆದ ದೇವ್ರು ನಾನು, ನನ್ಗೆ ಯಾರ್ದು ಮುಲಾಜಿಲ್ಲ. ಆ ಮುರಾಜಿಲ್ಲ ಅನ್ನೋ ಉದ್ದೇಶಕ್ಕೇನೆ ಒಂದು ಸಿದ್ಧಾಂತಕ್ಕೋಸ್ಕರ ಹೊರಗಡೆ ಬಂದಿರೋರು ನಾನು ಎಲ್ಲ ಕಡೆ ಕಾಂಗ್ರೆಸ್ ವಿಸರ್ಜನ ಆಗೋದು. ತೆಲಂಗಾಣ, ಕರ್ನಾಟಕ 2 ರಾಜ್ಯ ಉಳಿದ. ಇವ್ರು ಹಿಂಗೆ ಬಡ್ದಾಡಿದ್ರೆ ಮಹಾತ್ಮ ಗಾಂಧಿಯವರ ಅಪೇಕ್ಷೆ ತಕ್ಕಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗಿ ವಿಸರ್ಜನೆ ಆಗತ್ತೆ. ಇನ್ನು ತೆಲಂಗಾಣ ಒಂದೇ ಉಳಿಯುತ್ತೆ.
ಆ ಸ್ಥಿತಿ ತಂದ್ಕೋಬೇಡಿ. ಬಿಜೆಪಿ ಕೂಡ ಇವತ್ತು ಸರ್ವಾಧಿಕಾರಿ ರೂಪ ಒಂದೇ ಕುಟುಂಬದ ಕೈಯಲ್ಲಿದೆ. ಅದೇ ಗೊತ್ತಿಲ್ಲ ನಿಮಗೆ, ನನ್ನ ಬಾಯಲ್ಲೇ ಬರ್ಬೇಕು. ಕುಟುಂಬದ ಹಿಡಿತದಿಂದ ಹೊರಗೆ ಬರಬೇಕು. ಸಾಮೂಹಿಕ ನೇತೃತ್ವ ಇಲ್ಲ, ಸಾಮೂಹಿಕ ನೇತೃತ್ವ ಬರಬೇಕು. ಹಿಂದುತ್ವ ಕಡಿಮೆ ಆಗಿದೆ, ಹಿಂದುತ್ವದ ಪರವ ಹೋರಾಟ ಮಾಡಬೇಕು. ಈ ದಿಕ್ಕಿನಲ್ಲಿ ನಾವು ಹೊರಗಡೆ ಬಂದಿದ್ದೇವೆ. ಇದನ್ನ ಆಲ್ಟರ್ನೇಟಿವ್ ಯಾರಿಗೆ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಕೇಳು. ಬಿಜೆಪಿ ಶಕ್ತಿ ಇದೆಯೋ ಅಲ್ಲ ನನಗೆ ಕೇಳು. ಪ್ರತಿಯೊಂದು ಕಣನು ಕೂಡ ಬಿಜೆಪಿನೇ. ನನ್ನ ಸಹಾಯ ತನಕ ಬಿಜೆಪಿನೇ. ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ನನಗೆ ಅನೇಕರು ಕರೆದ್ರು ಕಾಂಗ್ರೆಸ್ ಬರ್ರಿ ಅಂತ, ಸಮಾಜವಾದಿ ಪಾರ್ಟಿ ಬರ್ರಿ ಅಂತ ಕರೆದ್ರು. ನಾನು ಪ್ರಾಣ ಕೊಟ್ಟರು ಕೂಡ ಈ ಪಾರ್ಟಿನಲ್ಲೇ ಹೇಳ್ತೀನ. ಈ ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಇಲ್ಲೇ ಸರಿ ಆಗ್ಬೇಕು ಅಂತ ಈ ಸಿದ್ಧಾಂತ ಹೋರಾಟ ಮಾಡ್ತಿದ್ದೀನಿ. ಇದ್ರಲ್ಲಿ ಯಶಸ್ವಿ ಆಗ್ತೀನಿ ನಮ್ಮ ಬಗ್ಗೆ ನನಗಿದೆ. ಈ ಅಧಿಕಾರ ಒಂದು ನೋಡ್ರಿ, ಭರವಸೆ ಕೊಡೋದ್ರಲ್ಲಿ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ.